ನಾನು 3ನೇ ಸಲ 4 ಚುನಾವಣೆ ಎದುರಿಸಿದ್ದೀನಿ. ನಾನೇ ನೇರವಾಗಿ ನಿಂತು ನಮ್ಮ ತಂದೆಯವ್ರ ಕಾಲದಲ್ಲಿ ಆಯಿತು. ನಮಗೇನು ಅವಾಗ ಇನ್ನೂ ನಾವು SLC PUC ಇನ್ನೂ ಇರಲಿಲ್ಲ, SLCನೂ ಇರಲಿಲ್ಲ. ನಮ್ಮ ತಾಯಿಯವ್ರ ಕಾಲದಲ್ಲಿ 86ರಿಂದ ಒಂದು ಅವಕಾಶ ಆಯಿತು. 86ರಲ್ಲೇ ಸನ್ಮಾನ್ಯ ಸಿದ್ದರಾಮಯ್ಯನವರು ಆವತ್ತಿನ ಸರ್ಕಾರದಲ್ಲಿ ವಿಜಯಲಕ್ಷ್ಮಮ್ಮನ ಮಂತ್ರಿ ಮಾಡಿ ಅಂತ ಭಾಳ ಒತ್ತಡ ಇರೋದು. ಕಾರಣಾಂತರದಿಂದ ಮಾಡಲಿಕ್ಕಾಗಲಿಲ್ಲ. 94ರಲ್ಲಿ ಇದೇ ರೀತಿ ಘಟನೆಗಳು ನಡೆದು ಆಗಲೂ ಸಹ ನಮ್ಮ ತಾಯಿಯವ್ರನ್ನ ಸಮಾಧಾನ ಮಾಡ್ತಕ್ಕಂಥ ಕೆಲಸ ಆಯಿತು. ನಾವು 2004ರಲ್ಲಿ ಗೆದ್ದಾಗ ಇನ್ನು ಆಗೇ ಬಿಟ್ಟರು ಅನ್ನುವಂಥದ್ದೆಲ್ಲ ಇನ್ನೇನು ಗವರ್ನರ್ ಮನೆಗೆ ಹೋಗುವ ಸಂದರ್ಭದಲ್ಲಿ ಸಮಾಧಾನ ಮಾಡಿದ್ರು. ನಾವಿಲ್ಲಿ ತಂಗ ಸಮಾಧಾನವಾಗಿ ಬಂದಿದ್ದೀವಿ. ನಮ್ಮ ಯಾರ ಮೇಲೂ ದ್ವೇಷವೂ ಇಲ್ಲ, ಯಾರ ಮೇಲೂ ನಮಗೆ ಇದು ಇಲ್ಲ, ಸಿಟ್ಟು ಇಲ್ಲ, ಕೋಪವೂ ಇಲ್ಲ. ನಮಗೊಂದು ಅವಕಾಶ ಕೊಡಿ, ಒಂದು ಅವಕಾಶ ಕೊಟ್ಟರೆ ನಾವು ಏನು ನಮಗೊಂದು, ನಾನು ಈ 3ನೇ ಟರ್ಮ್ ಗೆದ್ದಿದ್ದೀನಿ, 4 ಚುನಾವಣೆ ಎದುರಿಸಿದ್ದೀನಿ, 40 ವರ್ಷಗಳಿಂದ ರಾಜಕಾರಣ ಮಾಡ್ಕೊಬಂದಿದ್ದೀನಿ. 86ರಿಂದ ನಮ್ಮ ತಂದೆ ತಿರೋದ್ಮೇಲೆ ನಮ್ಮ ಅನುಭವನೂ ಸ್ವಲ್ಪ ಹಂಚ್ಕೊಳ್ಳೋಣ. ಈಗ ನಾನು ಕೊಟ್ಟಂಥ ಒಂದು ಸಣ್ಣ ಸೆಸ್ಕ್ ವ್ಯಾಪ್ತಿಯಲ್ಲಿ ನಾನು ನನ್ನದೇ ಆದಂಥ ಒಂದು ಕೆಲಸ ಕಾರ್ಯಗಳು ಮಾಡಿದ್ದೀನಿ. ನಮ್ಮ ಬೇಕಾದ್ರೆ ಒಂದು ಇದನ್ನು ಮಾಡಿಸ್ಲಿ ಸರ್ಕಾರ, ನಾನು ಕೆಲಸ ಮಾಡಿದರೆ ಒಂದು ಅವಕಾಶ ಕೊಡಲಿ ಅನ್ನುವಂಥದ್ದು ನನ್ನ ವೈಯಕ್ತಿಕವಾದಂಥ ಒಂದು ಅನಿಸಿಕೆ. ಭೇಟಿ ಮಾಡಿದ್ರಾ ಸರ್? ಸಹಜವಾಗಿ ಮಾಡಲೇಬೇಕಾಯ್ತದಲ್ಲ. ನಾವು ಇನ್ಯಾರನ್ನ ಕೇಳೋಕ್ಕಾಯ್ತದೆ? ವರಿಷ್ಠರನ್ನ ಭೇಟಿ ಮಾಡಬೇಕು, ನಮ್ಮವ್ರನ್ನ ಭೇಟಿ ಮಾಡಬೇಕು, ಎಲ್ಲರನ್ನೂ ಭೇಟಿ ಮಾಡಬೇಕು, ಹೈಕಮಾಂಡ್ನ ಭೇಟಿ ಮಾಡಬೇಕು. ನಮ್ಮದೇನೋ ಒಂದು ಒತ್ತಾಯ, ನಂದು ಪರ್ಸ್ನಲ್ಲಾಗಿ ಎಲ್ಲರನ್ನೂ ಭೇಟಿ ಮಾಡಿದ್ದೀನಿ. ಏನು ಹೈಕಮಾಂಡ್ಗಿಂತ ನಾವೇನು ದೊಡ್ಡವರಲ್ಲ, ಹೈಕಮಾಂಡ್ ಹೇಳಿದ ನಿರ್ಧಾರಕ್ಕೆ ನಾವು ಬದ್ಧ ಇರ್ತೀವಿ. ಆದರೂ ನಮ್ಮದು ಒಂದು ಒತ್ತಾಯ ಇದೆ. ರೆಸ್ಪಾನ್ಸ್ ಹೇಗಿತ್ತು? ಭರವಸೆ ಯಾರು ಕೊಡೋಕ್ಕಾಯ್ತದೆಯಾ? ಎಲ್ಲರಿಗೂ ಕೊಡೋಕ್ಕಾಯ್ತದೆ. ನಮ್ಮ ಮನವಿಯನ್ನು ಗಂಭೀರವಾಗಿ ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ. ಮಾಡಿ ಸ್ವಾಮಿ, ನಮಗೊಂದು ಅವಕಾಶ ಕೊಡಿ ಸ್ವಾಮಿ ಅಂತ ಕೇಳಿದ್ವಿ. ಮೊದಲನೇ ಪಟ್ಟಿಲೇ ಮಂಡ್ಯದಲ್ಲಿ ಯಾರಿಗೂ ಇಲ್ಲ ಸರ್? ಇಲ್ಲ ಆ ಥರದ್ದು ಏನು ನಮಗೆ ಒಕ್ಕಲಿಗರಿಗೇನು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ಒಕ್ಕಲಿಗರಾಗಿದ್ದರಿಂದ ನಾವು ಇನ್ನೂ ಜಾತಿ ಅಂತ ಹೋಗೋದು ಬೇಡ ಅಂತ ನನ್ನ ವೈಯಕ್ತಿಕವಾದಂಥ ಮನವಿ. ಸಂಘಟನೆ ಇದು ಪಕ್ಷಕ್ಕೆ ಯಾರು ವ್ಯವಸ್ಥಿತವಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೊಂದು ಯಾವುದೇ ಜಾತಿ ಆದ್ರೇನು, ಇವಾಗ ಕುರುಬರು ಅಂತ ಹೇಳಿದ ಕೆಲಸ ನೆಗ್ಲೆಕ್ಟ್ ಮಾಡಿದ್ರೆ, ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಿಜನರು ಪರಿಷತ್ ಜಾತಿಯವ್ರಂತ ನೆಗ್ಲೆಕ್ಟ್ ಮಾಡಿದ್ದಾರೆ. ನಮ್ಮ ಪಾರ್ಟಿ ಅಧ್ಯಕ್ಷರು ನಮ್ಮ ಇವರು ಆ ಜನಾಂಗನೇ ನೆಗ್ಲೆಕ್ಟ್ ಮಾಡಿದ್ದಾರೆ. ಇಲ್ಲ, ನಮ್ಮ ಈ ಜಾತಿ ವ್ಯವಸ್ಥೆನ ಫಸ್ಟು ನಾವು ಮಾತಾಡೋದು ಬಿಡಬೇಕು, ಪ್ರಾರಂಭ ಮಾಡಬೇಕು. ಮಾತಾಡೋದು ಬಿಡೋದಾದ್ರು ಪ್ರಾರಂಭ ಮಾಡಿ ಅಂತ ನನ್ನ ವೈಯಕ್ತಿಕವಾದಂಥ ಮಾತು. ಅನುಭವ ಆಧರಿಸಿ ಸಚಿವ ಸ್ಥಾನ ಕೊಡಿ ಅಂತ ಅಲ್ವಾ? ಇನ್ನೇನು ಈಗ ಅನುಭವ ಆಧರಿಸಿ ಕೊಡಬೇಕಲ್ವಾ? ನಮ್ಮ ಎಕ್ಸ್ಪೀರಿಯೆನ್ಸು, ಜಾತಿ ಶ್ರಮ ಇರಬೇಕು, ಜಾತಿ ಇರಬೇಕು. ನಾನು ಎಲ್ಲಾದ್ರೂ ಇದ್ದೀನಿ. ನನ್ನ ವೈಯಕ್ತಿಕವಾದಂಥ ನನ್ನ ಅನಿಸಿಕೆ ಏನಪ್ಪ ಅಂದರೆ, ನನಗೂ ಎಲ್ಲದರಲ್ಲೂ ಫಿಟ್ ಇದ್ದೀನಿ ಅಂತ ಅನಿಸುತ್ತೆ. ಹೈಕಮಾಂಡ್ ನಿರ್ಧಾರ ಆಯ್ತದೆ, ಅದಕ್ಕೆ ಒಪ್ಕೋತೀನಿ. ಎಲ್ಲರನ್ನೂ ಭೇಟಿ ಮಾಡಬೇಕಲ್ಲಪ್ಪ. CM ಮಾಡಬೇಕು, ನಮ್ಮ ಸನ್ಮಾನ್ಯ ಗೌರವಾನ್ವಿತ ಸಿದ್ದರಾಮಯ್ಯ ಸಾಹೇಬರು ಭೇಟಿ ಮಾಡಬೇಕು, ಮೇಲ್ಗಡೆ ನಮ್ಮ ಪಕ್ಷದ ಹೈಕಮಾಂಡ್ನವರು ಎಲ್ಲರನ್ನೂ ಭೇಟಿ ಮಾಡಬೇಕು, ನಮ್ಮ ಸ್ನೇಹಿತರು, ನಮ್ಮ ಜಿಲ್ಲಾ ಶಾಸಕರೆಲ್ಲರನ್ನೂ ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು. ಎಲ್ಲರಲ್ಲೂ ಒಂದು ವಿನಂತಿ ಮಾಡಿದ್ದೀನಿ. ಅಂದರೆ ನಮ್ಮ ಜಿಲ್ಲೆಯಲ್ಲಿ 3 ಜನ ಆಕಾಂಕ್ಷಿಗಳಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ 5 ಜನಕ್ಕೆ 5 ಜನನೂ ಆಕಾಂಕ್ಷಿತರಿದ್ದೀವಿ. ಯಾರು ಏನು ಕಡಿಮೆ ಇಲ್ಲ ಅಂತಲ್ಲ. ಅವರು ಈಗ ತಾನೇ ಗೆದ್ದವ್ರೆ ಅಂತೇಳಿ ಅವರು ಹೊಸಬ್ರು ಅಂತ ನಾವೇನೋ ಅದನ್ನು ಯಾರು ಕೊಡೋದು ಯಾರು ಬಿಡೋದು ಯಾವ ಗೊಂದಲನೂ ಇಲ್ಲ, ಏನೂ ಇಲ್ಲ. ಇನ್ನೊಂದು ತಿಂಗಳು ಕಾದು ನೋಡಿದ್ರೆ ಬರ್ತದೆ ಎಲ್ಲ ರಿಸಲ್ಟ್. ಓಕೆ. ನಾನು ದೆಹಲಿಗೆ ಹೋಗಿಲ್ಲ ಅಣ್ಣ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.